ನಮಸ್ಕಾರ. ಇವತ್ತು ನಾವು ಒಂದು ರೋಚಕವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದೇನಪ್ಪ ಅಂದ್ರೆ, ಬ್ರಿಟಿಷರು ಇಡೀ ಭಾರತೀಯ ಉಪಖಂಡವನ್ನು ತಮ್ಮ ಮುಷ್ಟಿಗೆ ತೆಗೆದುಕೊಳ್ಳಲು ಬಳಸಿದ ಆ ದ್ವಿಮುಖ ಕಾರ್ಯತಂತ್ರ. ಒಂದು ಕಡೆ ಸೇನಾಬಲ, ಮತ್ತೊಂದು ಕಡೆ ಆಡಳಿತಾತ್ಮಕ ಕುತಂತ್ರ. ಈ ಎರಡರ ಅದ್ಭುತ ಆದರೆ ಅಷ್ಟೇ ಅಪಾಯಕಾರಿ ಕಾಂಬಿನೇಷನ್ ಹೇಗಿತ್ತು ಅನ್ನೋದನ್ನ ಬನ್ನಿ ಇವತ್ತು ಬಿಡಿಸಿ ನೋಡೋಣ. ಈ ಟೈಮ್ಲೈನ್ ಕಡೆ ಒಮ್ಮೆ ಕಣ್ಣಾಡಿಸಿ. 1765ರಲ್ಲಿ ಬಂಗಾಳದ ಮೇಲೆ ಹಿಡಿತ ಸಾಧಿಸುವ ಮೂಲಕ ಬ್ರಿಟಿಷರು ಭಾರತದಲ್ಲಿ ತಮ್ಮ ಮೊದಲ ಭದ್ರವಾದ ಹೆಜ್ಜೆಯನ್ನು ಇಡ್ತಾರೆ. ಅಲ್ಲಿಂದ ಶುರುವಾದ ಅವರ ಪ್ರಯಾಣ ಹೇಗಿತ್ತೆಂದರೆ, ಮುಂದಿನ 100 ವರ್ಷಗಳಲ್ಲಿ ಭಾರತದ ಪ್ರಮುಖ ರಾಜಮನೆತನಗಳನ್ನು ಒಂದೊಂದಾಗಿ ಅತ್ಯಂತ ವ್ಯವಸ್ಥಿತವಾಗಿ ನುಂಗಿ ಹಾಕಿದರು. 1798ರ ಸಹಾಯಕ ಸೈನ್ಯ ಪದ್ಧತಿಯಿಂದ ಹಿಡಿದು 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದವರೆಗೆ ಈ ಹೈಡ್ರಾಮಾ ಹೇಗೆ ನಡೆಯಿತು ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಹಾಗಾದರೆ ಇದು ನಿಖರವಾಗಿ ಹೇಗೆ ಸಂಭವಿಸಿತು? ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ನಾವಿದನ್ನು 4 ಪ್ರಮುಖ ಹಂತಗಳಾಗಿ ವಿಂಗಡಿಸಿದ್ದೇವೆ. ಆಂಗ್ಲೋ ಮರಾಠಾ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಆಂಗ್ಲೋ ಸಿಖ್ ಯುದ್ಧಗಳು ಮತ್ತು ಕೊನೆಯದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಅಂದರೆ ನೇರ ಯುದ್ಧ ಮತ್ತು ಕಠಿಣ ನೀತಿಗಳನ್ನು ಅವರು ಹೇಗೆ ಪರ್ಯಾಯವಾಗಿ ಬಳಸಿದ್ರು ಅನ್ನೋದನ್ನು ನಾವಿಲ್ಲಿ ನೋಡಲಿದ್ದೇವೆ. ಮೊದಲನೆಯದಾಗಿ ಪಶ್ಚಿಮ ಭಾರತವನ್ನು ಒಡೆದ ಆಂಗ್ಲೋ ಮರಾಠಾ ಯುದ್ಧಗಳ ಬಗ್ಗೆ ನೋಡೋಣ. ಬ್ರಿಟಿಷರಿಗೆ ಎದುರಾದ ಅತ್ಯಂತ ದೊಡ್ಡ ಮತ್ತು ಬಲಿಷ್ಠ ಸವಾಲು ಅಂದ್ರೆ ಅದು ಮಧ್ಯ ಮತ್ತು ಪಶ್ಚಿಮ ಭಾರತದಲ್ಲಿ ಹರಡಿದ್ದ ಮರಾಠ ಸಾಮ್ರಾಜ್ಯ. ಈ ಪಟ್ಟಿ ನೋಡಿದರೆ ನಿಮ್ಗೆ ಒಂದು ವಿಷಯ ಖಂಡಿತ ಸ್ಪಷ್ಟವಾಗುತ್ತೆ. ಬ್ರಿಟಿಷರೇನೋ ಮರಾಠರನ್ನು ಒಂದೇ ಏಟಿಗೆ ಸೋಲಿಸಿರಲಿಲ್ಲ. ಬದಲಾಗಿ ಮರಾಠರ ಆಂತರಿಕ ಕಚ್ಚಾಟ, ಅಧಿಕಾರಕ್ಕಾಗಿ ನಡೆದ ಜಗಳಗಳನ್ನ ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಅದೆಷ್ಟು ಚಾಣಾಕ್ಷತನದಿಂದ ಬಳಸ್ಕೊಂಡ್ರು ಗೊತ್ತಾ? ದಶಕಗಳ ಕಾಲ ನಡೆದ 3 ಭೀಕರ ಯುದ್ಧಗಳಿವು. ಮೊದಲ ಯುದ್ಧದಲ್ಲಿ ತಾತ್ಕಾಲಿಕ ಶಾಂತಿ ತಂದ್ರು, ಎರಡನೇ ಯುದ್ಧದ ಬೆಸಿನ್ ಒಪ್ಪಂದದ ಮೂಲಕ ಮರಾಠರ ಶಕ್ತಿಯನ್ನು ಕುಗ್ಗಿಸಿದ್ರು. ಹೀಗೆ ಅತ್ಯಂತ ತಂತ್ರಗಾರಿಕೆಯಿಂದ ತಮ್ಮ ಹೆಜ್ಜೆಯನ್ನಿಟ್ರು. 1818ರ ಮೂರನೇ ಯುದ್ಧದ ವೇಳೆಗೆ ಏನಾಯ್ತು ಅಂದ್ರೆ, ಬ್ರಿಟಿಷರು ಮರಾಠರ ಅತ್ಯಂತ ಶಕ್ತಿಶಾಲಿ ಪೇಶ್ವೆ ಸ್ಥಾನವನ್ನೇ ಸಂಪೂರ್ಣವಾಗಿ ರದ್ದುಗೊಳಿಸಿಬಿಟ್ರು. ಎರಡನೇ ಬಾಜಿರಾಯನಿಗೆ ಕೇವಲ ಒಂದಷ್ಟು ಪಿಂಚಣಿ ಕೊಟ್ಟು ಅಧಿಕಾರದಿಂದ ಕೆಳಗಿಳಿಸಿದ್ರು. ಇನ್ನು ಸತಾರಾದಲ್ಲಿ ಶಿವಾಜಿಯ ವಂಶಸ್ಥನಾದ ಪ್ರತಾಪ ಸಿಂಹನನ್ನು ಕೇವಲ ಒಬ್ಬ ಬೊಮ್ಮೆ ರಾಜನನ್ನಾಗಿ ಕೂರಿಸಿದ್ರು. ಅಲ್ಲಿಗೆ ಮರಾಠರ ಸಂಪೂರ್ಣ ಕಂಟ್ರೋಲ್ ಬ್ರಿಟಿಷರ ಕೈ ಸೇರಿತು. ಬರೀ ಯುದ್ಧ ಮಾಡ್ಕೊಂಡೇ ಇಡೀ ದೇಶವನ್ನ ವಶಪಡಿಸ್ಕೊಳ್ಳೋದು ತುಂಬಾನೇ ದುಬಾರಿ ಅಲ್ವಾ? ಹಾಗಾಗಿ ಬ್ರಿಟಿಷರು ಒಂದು ಹೊಸ ಪ್ಲಾನ್ ಮಾಡಿದ್ರು. ಅದೇ ನಮ್ಮ ಎರಡನೇ ವಿಭಾಗ, ಸಹಾಯಕ ಸೈನ್ಯ ಪದ್ಧತಿ. ಅಂದ್ರೆ ಯುದ್ಧವಿಲ್ಲದೆ ಕೇವಲ ಒಪ್ಪಂದದ ಮೂಲಕ ರಾಜ್ಯಗಳನ್ನ ಕಬಳಿಸುವ ತಂತ್ರ. 1798ರಲ್ಲಿ ಬಂದ ಲಾರ್ಡ್ ವೆಲೆಸ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮೇಲ್ನೋಟಕ್ಕೆ ಇದೊಂದು ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅನ್ನೋ ಮಿಲಿಟರಿ ಒಪ್ಪಂದದ ತರಹ ಕಂಡ್ರೂ ಅಸಲಿಗೆ ಇದೊಂದು ಮಾಸ್ಟರ್ ಕ್ಲಾಸ್ ಟ್ರ್ಯಾಪ್ ಆಗಿತ್ತು. ಭಾರತೀಯ ರಾಜರನ್ನು ಬ್ರಿಟಿಷರ ಜೊತೆಗಿನ ತೀವ್ರ ಅಸಮಾನತೆಯ ಪಾಲುದಾರಿಕೆಗೆ ನೂಕುವ ಕುತಂತ್ರ ಇದಾಗಿತ್ತು. ಈ ಒಪ್ಪಂದದ ಷರತ್ತುಗಳನ್ನ ನೀವು ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ಇದರ ಹಿಂದಿನ ಅಸಲಿ ಆಟ ಅರ್ಥ ಆಗುತ್ತೆ. ಬ್ರಿಟಿಷ್ ಸೈನ್ಯವನ್ನು ರಾಜನೇ ಸಾಕ್ಬೇಕು, ಅದರ ಖರ್ಚುನೂ ರಾಜನೇ ಭರಿಸಬೇಕು, ಬ್ರಿಟಿಷ್ ರೆಸಿಡೆಂಟನ್ನು ಆ ಸ್ಥಾನದಲ್ಲಿ ಇಟ್ಕೋಬೇಕು. ಅಷ್ಟೇ ಅಲ್ಲ, ಬ್ರಿಟಿಷರ ಒಪ್ಪಿಗೆ ಇಲ್ಲವೇ ಬೇರೆ ಯಾವ ರಾಜ್ಯದೊಂದಿಗೂ ಯುದ್ಧ ಅಥವಾ ಒಪ್ಪಂದ ಮಾಡುವಂತಿಲ್ಲ. ಅಂದ್ರೆ ಈ ಒಪ್ಪಂದಕ್ಕೆ ಸಹಿ ಹಾಕಿದ ಮರುಕ್ಷಣವೇ ಆ ರಾಜ ತನ್ನ ಆರ್ಥಿಕ ನಿಯಂತ್ರಣ, ವಿದೇಶಾಂಗ ನೀತಿ ಮತ್ತು ತನ್ನ ನೈಜ ಸಾರ್ವಭೌಮತ್ವವನ್ನೇ ಕಳೆದುಕೊಳ್ತಿದ್ದ. ಇದು ಅಕ್ಷರಶಃ ರಾಜರ ಕೈಕಾಲು ಕಟ್ಟಿಹಾಕಿದಂತಿತ್ತು. ಕೇವಲ ಈ ಒಂದೇ ಒಂದು ಪಾಲಿಸಿಯಿಂದ ಹೈದರಾಬಾದ್ ಮತ್ತು ಮೈಸೂರಿನಂತಹ ಒಮ್ಮೆ ಸಂಪೂರ್ಣ ಸ್ವತಂತ್ರವಾಗಿದ್ದ ಬೃಹತ್ ರಾಜ್ಯಗಳು ಎಷ್ಟು ಬೇಗನೆ ಬ್ರಿಟಿಷರ ಆರ್ಥಿಕ ಮತ್ತು ರಾಜಕೀಯ ಕಪಿಮುಷ್ಟಿಗೆ ಸಿಲುಕಿದ್ವು ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ. ಬೈ ದ ವೇ, ಈ ಒಪ್ಪಂದಕ್ಕೆ ಬಿದ್ದ ಮೊದಲ ವಿಕೆಟ್ ಅಂದ್ರೆ ಅದು ಹೈದರಾಬಾದ್ ಸಂಸ್ಥಾನ. ಆಮೇಲೆ ನೋಡುತ್ತಿದ್ದಂತೆ ಉಳಿದ ರಾಜ್ಯಗಳು ಇದೇ ಬಲೆಗೆ ಬಿದ್ವು. ಈಗ ನಾವು ವಾಯುವ್ಯ ಭಾಗದ ಕಡೆಗೆ ನಮ್ಮ ಗಮನ ಹಾರಿಸೋಣ. ಅದೇ ನಮ್ಮ ಮೂರನೇ ವಿಭಾಗ, ಆಂಗ್ಲೋ ಸಿಖ್ ಯುದ್ಧಗಳು. ಈ ಭಾಗದಲ್ಲಿ ಬ್ರಿಟಿಷರಿಗೆ ಎದುರಾಗಿದ್ದು ಅತ್ಯಂತ ಒಗ್ಗಟ್ಟಿನಿಂದ ಕೂಡಿದ ಬಲಿಷ್ಠ ಸಿಖ್ ಸಾಮ್ರಾಜ್ಯ. ಇಲ್ಲಿನ ಒಂದು ದೊಡ್ಡ ದುರಂತವನ್ನು ನೋಡಬಹುದು. ಮಹಾರಾಜ ರಂಜಿತ್ ಸಿಂಗ್ ಅವರು ಬದುಕಿರುವವರೆಗೂ ತಮ್ಮ 12 ಮಿಸಿಲ್ ಅಂದ್ರೆ ಒಕ್ಕೂಟಗಳನ್ನು ಒಗ್ಗೂಡಿಸಿ ಒಂದು ಪವರ್ಫುಲ್ ಮತ್ತು ಆಧುನಿಕ ಸೇನೆಯನ್ನು ಕಟ್ಟಿದ್ರು. 1809ರ ಒಪ್ಪಂದದ ಮೂಲಕ ಬ್ರಿಟಿಷರನ್ನು ಅವರು ಯಶಸ್ವಿಯಾಗಿ ತಮ್ಮ ಗಡಿಯಿಂದ ಆಚೆನೇ ಇಟ್ಟಿದ್ರು. ಆದರೆ 1839ರಲ್ಲಿ ಅವರ ಮರಣದ ನಂತರ ಏನಾಯಿತು? ಇಡೀ ಪಂಜಾಬ್ ತೀವ್ರ ರಾಜಕೀಯ ಅರಾಜಕತೆಗೆ ಸಿಲುಕಿತು. ಸ್ವಂತ ನಾಯಕರೇ ದ್ರೋಹ ಬಗೆಯಲು ಶುರು ಮಾಡಿದ್ರು. ಬ್ರಿಟಿಷರಿಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಅವರು ಈ ದುರ್ಬಲತೆಯನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು. ಈ ಘಟನೆಗಳ ಸರಣಿಯನ್ನು ಒಮ್ಮೆ ನೋಡಿ. 1845ರ ಮೊದಲ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸ್ವಂತ ನಾಯಕರ ದ್ರೋಹದಿಂದ ಸಿಖ್ಖರು ಸೋಲ್ತಾರೆ.
1846ರಲ್ಲಿ ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ ಸಹಿ ಬೀಳುತ್ತೆ, ಅಲ್ಲಿಗೆ ಬ್ರಿಟಿಷ್ ರೆಸಿಡೆಂಟ್ ಕೈಗೆ ಪವರ್ ಹೋಗುತ್ತೆ. 1848ರಲ್ಲಿ ಛತ್ತರ್ ಸಿಂಗ್ ಅಟ್ಟಾರಿವಾಳ್ ಮತ್ತು ಮೂಲ್ರಾಜ್ ನೇತೃತ್ವದಲ್ಲಿ ದಂಗೆ ಎದುರು ಅಂತಿಮವಾಗಿ ಸಿಖ್ಖರ ಸೋಲಾಗುತ್ತದೆ. ಕೊನೆಗೆ ಲಾರ್ಡ್ ಡಾಲ್ಹೌಸಿಯು ಇಡೀ ಪಂಜಾಬನ್ನು ಸಂಪೂರ್ಣವಾಗಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಬಿಡ್ತಾನೆ. ಪಂಜಾಬ್ ವಶಪಡಿಸಿಕೊಂಡ ನಂತರ ಬ್ರಿಟಿಷರ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿಗೋ ಹೋಗಿತ್ತು. ಇಲ್ಲಿ ಶುರುವಾಗುತ್ತೆ ನಮ್ಮ 4ನೇ ಮತ್ತು ಅತ್ಯಂತ ನಿರ್ಣಾಯಕ ವಿಭಾಗ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಯಾವುದೇ ಸೈನ್ಯವಿಲ್ಲದೆ ಇಡೀ ಸಾಮ್ರಾಜ್ಯಗಳನ್ನು ನುಂಗಿ ಹಾಕಿದ ಲಾರ್ಡ್ ಡಾಲ್ಹೌಸಿಯ ಅತ್ಯಂತ ನಿರ್ದಯಿ ಆಡಳಿತಾತ್ಮಕ ಅಸ್ತ್ರ ಇದು. 1848ರಲ್ಲಿ ಡಾಲ್ಹೌಸಿ ತಂದ ಈ ನೀತಿ ಎಷ್ಟೊಂದು ಕುತಂತ್ರದಿಂದ ಕೂಡಿತ್ತು ಅಂದ್ರೆ, ಯಾವನೇ ಒಬ್ಬ ಭಾರತೀಯ ರಾಜನು ಸ್ವಂತ ಮಕ್ಕಳಿಲ್ಲದೆ ತೀರ್ಕೊಂಡ್ರೆ ಅವನು ದತ್ತು ತೆಗೆದುಕೊಂಡ ಪುತ್ರನಿಗೆ ಆ ರಾಜ್ಯದ ಹಕ್ಕಿರಲಿಲ್ಲ. ಆ ರಾಜ್ಯ ನೇರವಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿ ಹೋಗುತ್ತಿತ್ತು. ಶತಮಾನಗಳಿಂದ ನಡೆದುಕೊಂಡು ಬಂದಿದ್ದ ನಮ್ಮ ಸ್ಥಳೀಯ ಉತ್ತರಾಧಿಕಾರದ ಸಂಪ್ರದಾಯಗಳನ್ನೇ ಬ್ರಿಟಿಷರು ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಅಂದ್ರೆ ಒಂದೇ ಒಂದು ಗುಂಡು ಹಾರಿಸದೆ ಬರೀ ಕಾನೂನಿನ ನೆಪ ಹೇಳಿ ಇಡೀ ರಾಜ್ಯಗಳನ್ನ ಕಬಳಿಸುವ ಅಧಿಕೃತ ಲೈಸೆನ್ಸ್ ಅವರಿಗೆ ಸಿಕ್ಬಿಟ್ಟು. ಈ ಪಟ್ಟಿಯನ್ನು ನೋಡಿ. ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ ಇವೆಲ್ಲವೂ ಕೇವಲ ಒಂದು ಕಾಗದದ ಮೇಲಿನ ಸಹಿಯಿಂದ ಬ್ರಿಟಿಷರ ಪಾಲಾದವು. ಡಾಲ್ಹೌಸಿಯ ಈ ವಿಸ್ತರಣವಾದಿ ನೀತಿ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿತ್ತು ಮತ್ತು ಎಷ್ಟೊಂದು ನಿಷ್ಕರಣವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಕೇವಲ ಶಾಯಿ ಮತ್ತು ಕಾಗದವು ಕತ್ತಿಗಿಂತ ಎಷ್ಟು ಅಪಾಯಕಾರಿ ಅನ್ನೋದನ್ನು ಬ್ರಿಟಿಷರು ಇಲ್ಲಿ ಪ್ರೂವ್ ಮಾಡಿದ್ರು. ಈ ಎಕ್ಸ್ಪ್ಲೇನರ್ನ ಕೊನೆಯಲ್ಲಿ ನಾವು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ಕೊಳ್ಳೇಬೇಕು. ಸೇನಾಬಲ ಮತ್ತು ಕಾನೂನು ಕುಶಲತೆಯ ಈ ನಿರಂತರ ಆಕ್ರಮಣಕಾರಿ ಆಟದಿಂದಾಗಿ ಸ್ಥಳೀಯ ಆಡಳಿತಗಾರರು ಮತ್ತು ಸಾಮಾನ್ಯ ಜನರು ಎಷ್ಟರ ಮಟ್ಟಿಗೆ ರೋಸಿ ಹೋಗಿರಬೇಟರು. ಈ ಹತಾಶೆ ಮತ್ತು ಆಕ್ರೋಶವೇ ಅಲ್ವಾ ಅಂತಿಮವಾಗಿ 1857ರ ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಆ ಮಹಾಸ್ಫೋಟಕ್ಕೆ ವೇದಿಕೆ ಸಿದ್ಧಪಡಿಸಿದ್ದು? ಖಂಡಿತ ಹೌದು. ಇದು ನಮ್ಮ ಇತಿಹಾಸದ ಬಗ್ಗೆ ನಾವು ಆಳವಾಗಿ ಯೋಚಿಸಬೇಕಾದ ವಿಷಯ.